ಯಾರು ನನ್ನ ಉಳಿಸಿದ್ದು? ಅಂಬಿಕಾ, ನೀನಾ ನನ್ನನ್ನು ಉಳಿಸಿದ್ದು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಆ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನಿನ್ನ ಎದುರು ಇರೋ ಸಮಸ್ಯೆಗಳನ್ನು ಮುಗಿಸ್ಬೇಕು. ಕೈ ಕೊಡು, ಕೈ ಕೊಡು ಮಾಳ್ವಿಕಾ, ಕೊಡು ಮಾಳ್ವಿಕಾ. ನಾನು ಕಂಡ್ರೆ ನಿನ್ಗಾಗೋದಿಲ್ಲ. ಅಂಥದ್ರಲ್ಲಿ ನನ್ನ ಪ್ರಾಣ ಉಳಿಸೋದಕ್ಕೆ ನೀನ್ ಯಾಕೆ ಈ ಗುಹೆಗೆ ಬಂದೆ? ಇದ್ರ ಹಿಂದಿರೋ ನಿನ್ನ ಉದ್ದೇಶ ಏನು? ನಿನ್ನನ್ನೇ ಕೇಳ್ತಾ ಇರೋದು ಅಂಬಿಕಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಂಬಿಕಾ, ಪ್ರಕೃತಿಯ ಚಕ್ರ ಉರುಳೋ ಸಮಯ ಹತ್ತಿರ. ಕರಾಳ ಶಕ್ತಿ ಮಗಳು ಮಾಳ್ವಿಕಾ, ಸಹಸ್ರ ವರ್ಷಗಳ ಸೇಡು, ರಕ್ತಾಕ್ಷಿ ಜೊತೆ ಮಹಾಯುದ್ಧ. ನೀನು ಮಾಳ್ವಿಕಾ ಜೊತೆ ಕೈ ಜೋಡಿಸು. ರಕ್ತಾಕ್ಷಿ ಸೋಲಲು ಸಹಾಯ, ರಕ್ತಾಕ್ಷಿ ಸೋಲಿಸಲು ಸಹಾಯ. ಇದು ನನ್ನ ಆದೇಶ. ಹೋಗು ಹೋಗು. ಅಪ್ಪ ಅಪ್ಪ, ಏನ್ ಹೇಳ್ತಿದ್ಯಾ? ನನ್ನ ಮಗಳು ಪ್ರಾಣನ ಬಲಿ ಕೊಡೋದಕ್ಕೆ ಹೊಂಚ ಹಾಕಿದ ಆ ಮಾಳ್ವಿಕಂಗೆ ನಾನ್ ಸಹಾಯ ಮಾಡ್ಬೇಕಾ? ನನ್ನ ಇಡೀ ಕುಟುಂಬಕ್ಕೆ ವಿಷ ಹಾಕಿದ ಆ ಮಾಯಾವಿ ಪ್ರಾಣನ ನಾನು ಉಳಿಸ್ಬೇಕಾ? ಇಲ್ಲ, ಇದು ನನ್ನಿಂದ ಸಾಧ್ಯನೇ ಇಲ್ಲಪ್ಪ. ಅಲ್ಲ, ಆ ಮಾಳ್ವಿಕಂಗೆ ನಾನು ಯಾಕಪ್ಪ ಸಹಾಯ ಮಾಡ್ಬೇಕು? ಶತ್ರುವಿನ ಶತ್ರು ಮಿತ್ರ. ಮಾಳ್ವಿಕಾಗಿಂತ ದೊಡ್ಡ ಶಕ್ತಿಶಾಲಿ ಆ ರಕ್ತಾಕ್ಷಿ. ಅವಳನ್ನ ಸೋಲಿಸು, ಹಿತಾಳನ್ನ ರಕ್ಷಿಸು. ಮಾಳ್ವಿಕಾಗೆ ಸಹಾಯ ನೆರವು ಅನಿವಾರ್ಯ. ಈ ಸಹಾಯ ಅನಿವಾರ್ಯ. ರಕ್ತಾಕ್ಷಿ ಅಸಾಮಾನ್ಯಳು, ಶಕ್ತಿಶಾಲಿ, ಮಾಯಾವಿ. ಒಬ್ಬಳೇ ಅವಳನ್ನ ಸೋಲಿಸೋದು ಅಸಾಧ್ಯ. ನಿನ್ನ ದೈವಿಕ ಶಕ್ತಿ ಮಾಳ್ವಿಕಾಗೆ ನೆರವು. ಆ ರಕ್ತಾಕ್ಷಿ ಅಟ್ಟಹಾಸಕ್ಕೆ ಕೊನೆ. ಹಿತಾಳ ರಕ್ಷಣೆಗೆ ಇದೊಂದೇ ದಾರಿ. ಹಿತಾಳ ಒಳಿತಿಗೆ, ಪ್ರಾಣ ರಕ್ಷಣೆಗೆ ನೆನಪಲ್ಲಿಡು. ಈ ಸಹಾಯ ಅಗತ್ಯ. ನೆನಪಲ್ಲಿಡು, ಅಗತ್ಯ. ಶಾನ್ವಿ, ಏನಿದೆಲ್ಲ? ಅಪ್ಪ, ನಾವಿಬ್ರು ಮದುವೆ ಆಗಿದ್ದೀವಿ. ಅಂದ್ರೆ ನಾವೆಲ್ಲ ನಿನ್ ಪಾಲಿಗೆ ಸತ್ತು ಹೋಗಿದ್ದೀವಿ ಅಂತ ಇವನನ್ನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ? ನಾನ್ ಮೊದ್ಲೇ ನಿನಗೆ ಹೇಳಿಲ್ವಾ ಈ ತರುಣ್ ಜೊತೆ ನಿನ್ ಮದುವೆ ಸಾಧ್ಯನೇ ಇಲ್ಲ ಅಂತ? ಮತ್ತ್ಯಾಕೆ ಕೆಲಸ ಮಾಡಿದ್ಯಾ? ಮಾವ ಪ್ಲೀಸ್, ಶಾನ್ವಿನ ಬೈಬೇಡಿ. ನಾವಿಬ್ರು ಈಗ ಗಂಡ ಹೆಂಡತಿ. ಬಾಯಿ ಮುಚ್ಚ ಸಾಕು. ಲೇ ತರುಣ, ಎಂತ ಕೆಲಸ ಮಾಡ್ಬಿಟ್ಯೋ? ಹಾಳಾದವನೇ, ನೀನು ಮಾಡಿರೋ ಪಾಪದ ಕೆಲಸಕ್ಕೆ ಎಲ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಬುದ್ಧಿ ಬೇಡವಾ ನಿನ್ಗೆ? ಅಯ್ಯೋ ರಾಮ, ಇಲ್ಲಿ ನೋಡಿದ್ರೆ ಬಾಂಬ್ ಸಿಡಿದು ಗಲಾಟೆ ಆಗ್ತಿದೆ. ಈ ಮದುವೆ ಉಸಾಬರಲ್ಲಿ ನಮ್ಮನ್ನೆಲ್ಲಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೋ? ಏನಪ್ಪ ಮಾಡೋದು? ಪರಮೇಶ್ವರ, ಕ್ಷಮೆ ಕೇಳು. ಏನ್ ಕ್ಷಮೆ ಕೇಳೋದು? ಯಾರನ್ನ ಕ್ಷಮೆ ಕೇಳಬೇಕು? ಶಾನ್ವಿ, ನಿನಗೆ ಈ ಅಣ್ಣ ಬಿಡುವಾಗ ಹೋದ್ನಾ?
ನನ್ನ ಮಾತಿನ ಬೆಲೆಗಿಂತ ಈ ಈ ಕ್ರಿಮಿನಲ್ ಮೇಲೆ ನಂಬಿಕೆ ಜಾಸ್ತಿ ಆಗೋಯ್ತಾ ನಿನಗೆ? ನೀ ಮದುವೆ ಆಗಿ ನಮ್ಮ ಕುಟುಂಬದವ್ರೆಲ್ಲರಿಗೂ ದ್ರೋಹ ಮಾಡಿದ್ಯಾ. ನಿನ್ ಜೀವನನ ನಿನ್ ಕೈಯಾರೆ ಹಾಳು ಮಾಡ್ಕೊಂಡಿದ್ಯಾ. ಅಯ್ಯೋ ಶರತ, ಅವಳ ಅಪ್ಪನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಈ ನಿನ್ನ ಮಾತಿಗೆ ಬೆಲೆ ಕೊಡ್ತಾಳ? ಹಾಂ, ಈ ಸೆಂಟಿಮೆಂಟ್ ಎಲ್ಲ ಈ ಜನರೇಷನ್ ವರ್ಕೌಟ್ ಆಗಲ್ಲ ಬಿಡು. ಶರತ್ ಪ್ಲೀಸ್, ಶಾನ್ವಿನ ಬೈಬೇಡ. ಇದರಲ್ಲಿ ಅವಳು ಯಾವ ತಪ್ಪು ಇಲ್ಲ. ಫೋರ್ಸ್ ಮಾಡಿ ಮದುವೆ ಆಗಿದ್ದು ನಾನು, ಇದೆಲ್ಲ ನಂದೇ ತಪ್ಪು. ಮುಚ್ಚೋ ಬಾಯಿ! ಎಷ್ಟೋ ಧೈರ್ಯ ನಿನಗೆ ನನ್ನ ತಂಗಿ ಜೀವನ ಹಾಳು ಮಾಡ್ತೀಯ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಸಾಕ್ ನಿಲ್ಸು ಅಣ್ಣ. ತರುಣ್ ಮೇಲೆ ಕೈ ಮಾಡಬೇಡ. ನಾನು ಅವನ್ನ ನಂಬ್ತೀನಿ. ನಾನೇ ಇಷ್ಟಪಟ್ಟು ಅವನ್ನ ಮದುವೆ ಆಗಿದ್ದೀನಿ. ದುರ್ಗಾ, ನೀನ್ ಯಾಕೆ ಅಡ್ಡ ಬರ್ತಾ ಇದ್ಯಾ? ಇವಳು ಮದುವೆ ಆಗಿ ಅವಳ ಜೀವನ ಹಾಳು ಮಾಡ್ಕೊಂಡಿರೋದು ಅಲ್ಲದೆ ನಮ್ಮ ಮನೆ ಮರ್ಯಾದೆ ಹರಾಜ್ ಹಾಕಿದಾಳೆ. ಅಂತವಳಿಗೆ ನೀನ್ ಯಾಕೆ ಸಪೋರ್ಟ್ ಬರ್ತಾ ಇದ್ಯಾ? ಬಾಸು, ನೀವು ಶಾನೆ ಮೇಲೆ ಕೋಪ ಮಾಡ್ಕೋಬೇಕು ಅಂದ್ರೆ ಮೊದಲು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ. ಅವಳ ಮೇಲೆ ಕೈ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನನಗೆ ಹೊಡೀರಿ. ಯಾಕಂದ್ರೆ 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 ಏನು? ಏನ್ ಯಾಕಂದ್ರೆ? ಯಾಕಂದ್ರೆ ಈ ಮದ್ವೆ ಮಾಡಿಸಿದ್ದು ನಾನೇ. ನೀನಾ? ಈ ಫ್ರಾಡ್ ಜೊತೆ ಶಾನ್ವಿಯ ಮದುವೆ ಮಾಡಿಸಿದ್ದು ನೀನಾ? ದುರ್ಗಾ, ನೀನ್ ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳಲ್ಲ ಬಾಸು, ಇದು ನಿಜಾನೇ. ನಾನ್ ನಂಬಲ್ಲ. ದುರ್ಗಾ, ಇವ್ನ್ ಎಂತ ಫ್ರಾಡ್ ಅಂತ ನಿನಗೆ ಗೊತ್ತಿದ್ದು ಹೇಗೆ ನೀ ಅವ್ರಿಬ್ರು ಮದುವೆ ಮಾಡಿಸ್ದೆ? ಪರಿಸ್ಥಿತಿ ಹಾಗಿತ್ತು ಬಾಸು, ನನ್ ಮದ್ವೆ ಮಾಡಿಸ್ಲೇಬೇಕಾಯ್ತು. ನೋ ಬಾಸು, ನನ್ ಮಾತು ಕೇಳಿ. ಆ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಂತಾನೆ ನನಗೆ ಗೊತ್ತಾಗ್ಲಿಲ್ಲ. ನನ್ ಮಾತು ಕೇಳಿ ಬಾಸು.